minute. Who are you? ಇವಳು ಯಾರನ್ನ ಏನೋ ಮಾಡ್ತಾವಳೆ ಯಾರಿಗೋ. ಮಿಲನ ನೋಡ್ ಮಿಲನ, ನಿನ್ನ ಹೆಂಡತಿ ಸರಿ ಇಲ್ಲ ಮಿಲನ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಬೆಳಗ್ಗೆ ಎದ್ದು ರೆಡಿ ಆಗ್ತಿದ್ದೀನಿ, ಹೊರಡಬೇಕು. 7:30 ಬಸ್ಸಿದೆ, ಅದೇ 7 ಗಂಟೆ ಆಗಿದೆ. ಬೇಗ ಹೊರಟಿ ಹೋಗಬೇಕು. ನಾನು ರೆಡಿಯಾಗಿ ಹೊರಗಡೆ ಬಂದೆ. ನಮ್ಮನೆ ಜುಮ್ಮಿ ಬಂದು ಮುದ್ದು ಮಾಡಿಸ್ಕೊಂತು. ಆಮೇಲೆ ಅದು ಮುದ್ದು ಮಾಡಿಸ್ಕೊತಿರೋದು ನೋಡಿ ಸ್ಯಾಮಿಗೆ ಹೊಟ್ಟೆ ಉರಿತೇನೋ ಅದು ಬಂತು. ಇಬ್ಬರು ಎರಡು ಕಿತ್ತಾಡ್ತಿದ್ದಾವೆ, ಕೊಡ್ತಿದ್ದಾವೆ. ನನ್ನ ಹೊರಗಡೆಗೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಮಂಗಳೂರಿಗೆ ಹೋಗ್ತಾಯಿದ್ದೀನಿ. ಫುಲ್ ಪ್ಯಾಕಪ್ ಆಗಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮೂರವರೊಬ್ಬರು ಬಂದು ಬರ್ತೀಯಾ ಅಂತ ಕೇಳಿದ್ರು. ಹ್ಞೂ ಅಂತ ಹೇಳಿ ಅವ್ರ ಜೊತೆ ಕಾರಲ್ಲಿ ಬಂದೆ. ಹೋಗಿ ಬಯಸಿದ್ದು ಅವಳನ್ನ ತ್ಯಾಗಿ ಕೊಟ್ಟಿದ್ದು ಅವಳನ್ನ ಅಂದಂಗಾಯಿತು. ಹೋಗಿತ್ತು. ಅವರು ಬಸ್ ಸ್ಟ್ಯಾಂಡ್ ತನಕ ಬಿಟ್ಕೊಟ್ರು. ನಾನು ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ತುಂಬ ಹೊತ್ತು. ನಾವು ಕ್ಯಾಂಪಿಗೆ ಹೊರಡ್ತಾ ಇದೀವಿ. ಅದಕ್ಕೇ ಇವತ್ತು ಯಾವಾಗ ಸೋಮವಾರ ಕ್ಯಾಂಪಿಗೆ ಹೊರಡ್ಬೇಕಿತ್ತು. ನಾನು ಹೇಳಿದ್ದಲ್ಲ ಸೋಮವಾರ ಎಲ್ಲಿಗೋ ಹೋಗ್ತಾ ಇದೀವಿ ಅಂತ. ಮಂಗಳೂರಲ್ಲಿ 3 ದಿನದಲ್ಲಿ ಕ್ಯಾಂಪ್ ಇದೆ, ಅದಕ್ಕೋಸ್ಕರ ಹೊರಡ್ತಿದ್ವಿ. ಏನಾಯಿತು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದು ಕಾಯ್ತಾ ಇದ್ದು. ನಾವಿದ್ದು ಕಾಲೇಜ್ಗೆ ಹೋಗಿ ಬರ್ತೀವಿ ಕಡೆ ಅಂತ ಅಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಟೋ ಕರೆದ್ಬಿಟ್ವಿ. ಯಾರು ಮಾತಾಡ್ಸೋಕ್ಕಾಗಿಲ್ಲ ಅಂತ ಅಳ್ತಿದ್ದಾಳೆ. ಗೈಸ್, ನಮ್ಮ ಹುಡುಗಿ ಅಳ್ತಾ ಇದ್ದಾಳೆ. ಅವ್ರ ಹುಡುಗಿನ ಮಾತಾಡ್ಸೋಕ್ಕಾಗಿಲ್ಲ ಅಂತ. ನಾನು ಪವಿನ ಮಾತಾಡ್ಸೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವರೇ ಸರ್ಪ್ರೈಸ್ ಕೊಟ್ಟರು. ಬಂದು ಒಂಥರ ಎಕ್ಸೈಟ್ ಆಗೋಯ್ತು ನನಗಂತೂ. ನೋಡಿರಲಿಲ್ಲ ನಾನು ಅವ್ರನ್ನ. ಲಾಸ್ಟ್ ಟೈಮ್ ಇನ್ನೊಂದು ವಾರ ಬರಲ್ವಲ್ಲ, ಲಾಸ್ಟ್ನು ಮಾತಾಡಿಸ್ಬಿಟ್ಟು ಹೋಗೋಣ ಅಂತ ಇದ್ದೆ. ಅವ್ರು ಬಂದರು, ಖುಷಿ ಆಯಿತು ನನಗಂತೂ. ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲಿಲ್ಲ. ಸ್ಟೇಷನಲ್ಲಿ ಟಿಕೆಟ್ ತೊಗೊಂಡು ನೋಡಿ, ನಾವು 4 ಜನ ಗರ್ಲ್ಸಿಗೆ ಹೊರಟಿರೋದು ಹಾಸನಿಂದ. ನೆಕ್ಸ್ಟ್ ಯಾರ್ಯಾರು ಸಿಗ್ತಾರೆ ಗೊತ್ತಿಲ್ಲ. ಇದೇ ಟ್ರೈನಲ್ಲಿ ಹೋಗ್ತಿರೋದು. ನಾನು ಟ್ರೈನ್ ಹತ್ತಿ ಜಾನು ಮತ್ತು ಪವಿ ಹೊರಟರು. ನೋಡಿ, ಚೆನ್ನಾಗಿರೋ ವ್ಯೂ ಪಾಯಿಂಟ್ ಎಲ್ಲ ಸಿಗ್ತದೆ ನೋಡಿ. ಐ ಎಂಜಾಯಿಂಗ್ ದಿಸ್. ವಿಂಡೋ ಸೈಡಲ್ಲಿ ಕೂತ್ಕೊಂಡು ಸೀನರಿ ನೋಡೋಕೆ ತುಂಬ ಇಷ್ಟ. ನೋಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ. ಒಬ್ಬರು ಅಜ್ಜಿ ಮತ್ತು ಅಂಕಲ್ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಮತ್ತು ಟ್ರೈನಲ್ಲೇ ಫನ್ ಗೇಮ್ ಆಡಿದ್ವಿ. ಟ್ರೂತ್ ಆರ್ ಡೇರ್ ಆಡಿದ್ವಿ. ತುಂಬ ಆಡಿದ್ವಿ. ತುಂಬ ಅಂದರೆ ತುಂಬ ಆಡಿದ್ವಿ. ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ಯಾರ್ಯಾರೋ ಗೊತ್ತಿಲ್ದಿದ್ದರ ಹತ್ರ ಎಲ್ಲ, ಪರಿಚಯ ಇಲ್ದಿರೋ ಹತ್ರ ಎಲ್ಲ ಹೋಗಿ ಏನೇನೋ ಕೇಳಿ ಬಂದ್ವಿ. ಒಂಥರ ಆಗ್ತಿತ್ತು. ಯಪ್ಪೋ ದೇವ್ರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮಿಕ್ಸಲ್ಲಿ ಹೋಗಿದ್ದು ಹಾಸನಿಂದ. ನಮಗೆ ಹೋಗ್ಬೇಕಾದ್ರೆ ಬಾಯ್ಸ್ ಗರ್ಲ್ಸ್ ಯಾರೂ ಪರಿಚಯನೇ ಇರಲಿಲ್ಲ. ಆಮೇಲೆ ಹೋಗ್ತಾ ನನಗಂತೂ ಒಂದು 2-3 ಜನ ಪರಿಚಯ ಇದ್ದಿದ್ದು. ಆಮೇಲೆ ಬಂಟ್ವಾಳದಲ್ಲಿ ಇಳ್ಕೊಂಡು ಹೋದ್ವಿ. ಆಮೇಲೆ ಇವ್ರ ಪರಿಚಯ ಆದರು. ಇವರು ಪವನ್ ಬ್ರೋ ಅಂತ. ಆಮೇಲೆ ಅಲ್ಲಿಂದ ನಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಬಸ್ಸಿಗೆ ಅಂತ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿ ಸಾಕಾಗೋಯಿತು. ಮತ್ತೆ ನಿಂತಿದ್ದ ಕಡೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ಮೂಡಬಿದ್ರೆಯಲ್ಲಿ ಇಳಿದ್ವಿ. ಮೂಡಬಿದ್ರೆಯಿಂದ ಅಲ್ಲ 1 ಕಿಲೋಮೀಟರ್ ಇರ್ತೇನೋ ಲಗೇಜ್ ಎಲ್ಲ ಹಿಡ್ಕೊಂಡು ನಡ್ಕೊಂಡು ಹೋದ್ವಿ. ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಒಂದು ವಾಲಲ್ಲಿ ಪ್ರೋಗ್ರಾಮ್ ಇರ್ತಿದ್ರು. ಪ್ರೋಗ್ರಾಮ್ ಮುಗಿಸ್ಕೊಂಡು ಲಂಚಿಗೆ ಬಂದ್ವಿ. ಲಂಚ್ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಕ್ಯಾಂಪ್ ಇರೋ ಜಾಗ ಅಂದರೆ ಹಾಳ್ವಾಸಿಗೆ ಹೊರಟ್ವಿ ಅವ್ರದ್ದೇ ಬಸ್ಸಲ್ಲಿ. ಅಲ್ಲಿ ಮಾಡಿ ಬೆಳಗ್ಗೆಯಿಂದ ಸಾಕಾಗೋಗಿತ್ತು ನನಗೆ. ಹಾಳ್ವಾಸ್ ಕ್ಯಾಂಪಸ್ಸಿಗೆ ರೀಚ್ ಆದ್ವಿ. ನಾವು VIP ಅಂದ್ಬಿಟ್ಟು 7th ಫ್ಲೋರಿಗೆ ಹಾಕ್ಬಿಟ್ಟಿದ್ದಾರೆ. ದೀಪಾಲಿ ಎಷ್ಟನೇ ಫ್ಲೋರಿಗೆ ಹಾಕಿದ್ದಾರೆ? ದೀಪಾಲಿ ಹಾಕ್ಕೊಂಡು ಪರ್ವದಿಂದ 7th ಫ್ಲೋರಿಗೆ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ನಾವು VIP ಅಲ್ವಾ ದೀಪಕ ಮಾತಾಡ್ತಾ ಡೆಡ್ಡಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಆ ಕಡೆಯಿಂದ ಹೋಗಬೇಕು. ಅಮ್ಮ ಅದೃಷ್ಟಕ್ಕೆ ಇದೊಂದು ಪೊರ್ಕೆ ಸಿಕ್ಕಿದೆ. ಇವಳು ಕಾಣವು ವಾಟರ್ ಮ್ಯಾಮಿಗೆ ಆರ್ಡರ್ ಮಾಡಿದ್ದಾಳೆ. ಬೆಳಗ್ಗೆ ಕ್ಲೀನ್ ಮಾಡಿಸ್ಬಿಡಿ. ಅಲ್ಲಿರೋ ಐರನ್ದು ಬೆಡ್ಗಳೆಲ್ಲ ಇದೆ. ವಿತೌಟ್ ಬೆಡ್ ಐರನ್ ಬೆಡ್ಗಳಿದೆ. ಆ ಬೆಡ್ಗಳೆಲ್ಲ ತೆಗೆಸ್ಬಿಡಿ. ಹೆಂಗೆ ಹೇಳ್ತಿದ್ದೆ ದೀಪಾಲಿ? ತೆಗೆಸ್ಬಿಡ್ಬೇಕಾ? ಅದು ವಾಟರ್ಗೆ ಹೇಳ್ತಿರೋದು. ಅಪ್ಪ ದೀಪಾಲಿ ಯುವರ್ ಸಾಂಗ್ ಏನೋ ಕ್ರ್ಯಾಕ್ ಮಾಡಿ ಆಲ್ರೆಡಿ ನಮ್ಮ ರೂಮ್ ಕಡೆ ಹೋಗ್ತಿದ್ದೀವಿ. ರೂಮಿಗೆ ಇನ್ನೊಂದು ಫ್ಲೋರ್ ಹೋಗ್ಬೇಕು. ಐ ಫರ್ಗಾಟ್ ಅಬೌಟ್ ದಟ್. ಅದಕ್ಕೆ ಯಾವತ್ತು ಲೇಟಾಗಿ ಹೋಗಬೇಡಿ. ಹೆಂಗೆ ಅಂದ್ರಲ್ಲ ಮ್ಯಾಮ್, ಹಾಸನ ತಡೀರಿ ನಿಮಗೆ ಸ್ಪೆಷಲ್ ಆಗಿರೋದು. ಬೈಕಲ್ಲಿ ಹೋಗ್ತೀರಾ ಅನ್ಸುತ್ತೆ ನನಗೆ. ಅಂದರೆ ಏನು ಈ ಥರ ಅಂತಿದ್ದಾರೆ. ಆಮೇಲಿಂದ ಗೊತ್ತಾಗ್ತಿದೆ ಎಂಥವ್ರು ರೂಮಲ್ಲಿ ಹಾಕಿದ್ದಾರೆ ಅಂದರೆ. ಹೀರೋ ಬರೋಣ ಚೆನ್ನಾಗಿದ್ದಾರೆ. ನಾವು ರೂಮಲ್ಲಿ ಮಾತಾಡೋಕ್ಕಿಂತ ಆಗಲ್ಲ. ಇವಳೆಲ್ಲ ಮಾತಾಡ್ತಾಳೆ. ನಾನು ಸ್ವಲ್ಪ ಎನರ್ಜಿ ಇದೆ ಬೆಳಗ್ಗೆಯಿಂದ ಉಪವಾಸ ಅಂತೆಲ್ಲ ಮಾಡಿ. ಬೆಳಗ್ಗೆ ಮಾರ್ನಿಂಗ್ ಎದ್ದು ನಮ್ಮ ರೂಮಿಂದ ವ್ಯೂ ನೋಡಿಕೊಂಡು ಈ ದಿನ ಒಳ್ಳೇದಾಗಲಪ್ಪ ಅಂತ ಕೇಳ್ಕೊಂಡು ಈಗ ಹೋಗ್ತೇವೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿಲಿ. ಇವತ್ತು ಫಸ್ಟ್ ಡೇ ಆಫ್ ಪ್ರೋಗ್ರಾಮ್ ಅಲ್ವದಕ್ಕೆ ಇನಾಗ್ರೇಷನ್ ಮಾಡ್ತಿದ್ರು. ಟಿಫನ್ ಮಾಡಿ ಇನಾಗ್ರೇಷನ್ ಪ್ರೋಗ್ರಾಮಿಗೆ ಬಂದ್ವಿ. ಪ್ರೋಗ್ರಾಮ್ ಮುಗಿಸ್ಮೇಲೆ ನಮಗೆ 4 ಗ್ರೂಪಾಗಿ ಮಾಡಿದ್ರು. ನಂದು 4 ಗ್ರೂಪು. ನಮ್ಮ ಗ್ರೂಪ್ನ ಸೈಟ್ ವಿಸಿಟ್ಗೆ ಅಂತ ಕರ್ಕೋದ್ರು. ರೋವರ್ಸ್, ರೇಂಜರ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಇರುತ್ತೆ. ನಮ್ಮದು 4th ಗ್ರೂಪು.
ನಮ್ಮನ್ನು ಸೈಟ್ ವಿಸಿಟ್ಗೆ ಅಂತ ಕರ್ಕೋದ್ರು. ಫಸ್ಟ್ ನಮ್ಮನ್ನು ಕರ್ಕೋಗಿದ್ದು ಫೋಟೋಗ್ರಫಿ ಎಕ್ಸಿಬಿಷನ್ಗೆ. ಅಲ್ಲಿ ನೋಡ್ಕೋದ್ವಿ, ಚೆನ್ನಾಗಿರೋ ಪಿಕ್ಚರ್ಸ್ ಎಲ್ಲ ಫೋಟೋ ತೆಗ್ದಾಕಿದ್ವಿ, ಶಿವನ್ ನೋಡಿದ್ವಿ. ಫೋಟೋಸ್ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಫುಲ್ ಚೆನ್ನಾಗಿ ತೆಗ್ದಿದ್ರು. ಫೋಟೋಸ್ಗಳೆಲ್ಲ ತೆಗ್ದವ್ರಿಗೆ ಹ್ಯಾಟ್ಸ್ ಆಫ್ ಅನ್ನಬೇಕು, ತುಂಬ ಚೆನ್ನಾಗಿದ್ವು. ನೆಕ್ಸ್ಟ್ ಕರ್ಕೋಗಿದ್ದು ಪೇಂಟಿಂಗ್ ಎಕ್ಸಿಬಿಷನ್ಗೆ. ತುಂಬ ಚೆನ್ನಾಗಿತ್ತು. ನಮ್ಮ ಹಾಸನಿಂದನೂ ತುಂಬ ಡ್ರಾ ಮಾಡಿದರು. 20,000, 30,000, 50,000 ತನಕ ಇಟ್ಟಿದ್ರು. ಯಪ್ಪ ಸಖತ್ತಾಗಿ ಸೈಕಾಗಿ ಬಿಡಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಫೋಟೋಗ್ರಫಿಗಿಂತ ಪೇಂಟಿಂಗ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಡ್ರಾ ಮಾಡಿದರು. ನಾನು ಅಲ್ಲೇ ಕಳೆದೋದೆ. ಸಖತ್ತಾಗಿ ಬಿಡಿಸಿದ್ರು. ಅದರಲ್ಲೂ ನಮ್ಮ ಹಾಸನದವ್ರು ಒಂದು 10-12 ಜನದ ಮೇಲೆ ಇಟ್ಟಿದ್ರು. ಯಪ್ಪೋ ತುಂಬ ಖುಷಿ ಆಯಿತು. ಬೇರೆ ಸ್ಟೇಟು, ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಡ್ರಾ ಮಾಡಿ ಎಕ್ಸಿಬಿಷನ್ಗೆ ಇಟ್ಟಿದ್ರು. ವಾವ್, ಸೈಕ್ ಅನ್ನಿಸ್ತು ನೋಡಿ. ಐ ಲವ್ಡ್ ಇಟ್. ನಮ್ಮ ನೆಕ್ಸ್ಟ್ ಕರ್ಕೋಗಿದ್ದು ಪುಷ್ಪ ಪ್ರದರ್ಶನಕ್ಕೆ. ಅಲ್ಲಿ ತುಂಬ ಚೆನ್ನಾಗಿತ್ತು. ಸ್ಟ್ಯಾಚ್ಯುಗಳೆಲ್ಲ ಇತ್ತು. ಸಾಲು ಮರದ ತಿಮ್ಮಕ್ಕ, ಶಿವ, ಪಾರ್ವತಿ, ತುಂಬ ಥರದ್ದು ಸ್ಟ್ಯಾಚ್ಯುಗಳೆಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ತಲೆ ಓಡಿಸಿ ಡೆಕೋರೇಷನ್ ಎಲ್ಲ ಮಾಡಿದರು. ನೆಕ್ಸ್ಟ್ ನಾವು ಇದನ್ನು ಮುಗಿಸಿ ಹೋಗಿದ್ದು ಮತ್ತೆ ಪ್ರೋಗ್ರಾಮ್ ಇರೋ ಕಡೆ. ಲಂಚ್ ಮಾಡಿಕೊಂಡು ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಭರತನಾಟ್ಯಂ, ಚಿಕ್ಕ ಮಕ್ಕಳಿಂದ ಭರತನಾಟ್ಯಂ ಮಾಡಿಸಿದ್ರು. ಚೆನ್ನಾಗಿತ್ತು ತುಂಬ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನಾವು ಎಂಜಾಯ್ ಮಾಡ್ತಿದ್ದೀವಿ ಅಂತ. ಆಮೇಲೆ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು 5 ಮಿನಿಟ್ಸೇನೋ ಬ್ರೇಕ್ ಕೊಟ್ಟರು ಟೀಗೆ ಅಂತ. ಟೀ ಬ್ರೇಕ್ ತೊಗೊಂಡು ಮತ್ತೆ ಒಂದು ಪ್ರೋಗ್ರಾಮಿಗೆ ಕರ್ಕೋದ್ರು. ಫುಲ್ಲು ಅಲ್ಲಿ ನೈಟ್ 6 o'clockಯಿಂದ 10 o'clock ಅಂತ ಅಲ್ಲೇ ಪ್ರೋಗ್ರಾಮ್ ನಡೀತು. ಇವತ್ತು ಇನಾಗ್ರೇಷನ್ ಅಲ್ವಾ, ಏನೇನೋ ಪ್ರೋಗ್ರಾಮ್ ಮಾಡಿಸಿದ್ರು. ಒಂದು 130-140 ಟೀಮ್ಗಳು ಬಂದಿತ್ತು. ಥರ ಚೆನ್ನಾಗಿತ್ತು, ನೋಡೋಕ್ಕೂ ಇಂಟ್ರೆಸ್ಟ್ ಇತ್ತು. ಅದೇ ಹೋಗ್ತಾ ಇಂಟ್ರೆಸ್ಟ್ ಎಲ್ಲ ಹೋಯಿತು. ಬಟ್ ಚೆನ್ನಾಗಿದೆ. ಐ ಲೈಕ್ ದ ಪ್ರೋಗ್ರಾಮ್ ಬಟ್ ಐ ಡೋಂಟ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಚೆನ್ನಾಗಿದೆ, ನೋಡಿ ಗೊತ್ತಾಗುತ್ತೆ ಏನೇನು ಮಾಡಿದ್ರು ಅಂತ. ಜಾಸ್ತಿ ಆಗಕ್ಕೆ ಹೋಗಲಿಲ್ಲ, ಏಕೆಂದರೆ ಅಲ್ಲಿ ಕ್ಯಾಮ್ರಾ ತೆಗಿಯೋಕ್ಕೆ ಬಿಡೋಂಗಿಲ್ಲ, ಎಂಜಾಯ್ ಮಾಡೋಕ್ಕೆ ಬಿಡೋಂಗಿಲ್ಲ. ಫ್ರೆಂಡ್ಸು ಮಾತಾಡೋಂಗೆ ಇಲ್ಲ. ಹೆಗ್ಡೆ ಅವರು ಎಲ್ಲ ಇದ್ದರು, ತುಂಬ ಜನ ಇದ್ದರು. ಫಂಕ್ಷನ್ ಮಾಡಿದ್ರು, ಇನಾಗ್ರೇಷನ್ ಎಲ್ಲ ಆಯಿತು. ತೇರೆಲ್ಲ ಹೇಳಿದ್ರು. ತುಂಬ ಜನ ಇದ್ದರು. ಮತ್ತು ತುಂಬ ಟೀಮ್ ಬಂದಿತ್ತು. ಹೇಳಿದ್ನ 130-140ಕ್ಕಿಂತ ಜಾಸ್ತಿ ಟೀಮ್ ಇತ್ತು. ಅದೇ ಇನಾಗ್ರೇಷನ್ ಡೇ ಇದು. ನೆಕ್ಸ್ಟ್ ಡೇ ಎಲ್ಲ ಪ್ರೋಗ್ರಾಮ್ ಇರುತ್ತಂತೆ, ಏನೇನೋ ಪ್ರೋಗ್ರಾಮ್ ನೋಡಬೇಕು ಏನೇನಿರುತ್ತೆ ಅಂತ. ಆಳ್ವಾಸ್ ವಿದ್ಯಾರ್ಥಿಗಳ ತಂಡದಿಂದ ವೈವಿಧ್ಯಮಯ ಬಣ್ಣದ ಕೊಡೆಗಳು, ಪ್ರಾಣಾಯಾಮ ಎಲ್ಲ ಇತ್ತು. ಅದನ್ನು ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಒಂದು ಸ್ವಲ್ಪ ಹಂಗೆ ಫೋಟೋ ತೆಕ್ಕೊಂಡ್ವಿ ಸೈಡಲ್ಲಿ. ಯಾರಿಂದ ಲೇಟ್ ಆಗಿದ್ದು ದೀಪಾಲಿ? ನಿನ್ನಿಂದ. ನಾವು ಉಪನ್ಯಾಸ ಪ್ರೋಗ್ರಾಮ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮಿಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಯಾವ್ದು ಹೇಳು? ಅಡ್ವೆಂಚರ್ಸಿಗೆ ಹೋಗ್ತಾಯಿದ್ದೀವಿ. ಎಸ್, ನಮ್ಮ ಯಾರು ಅಡ್ವೆಂಚರ್ಸ್ ಕರ್ಕೊ ಹೋಗ್ತಿದ್ದಾರೆ. ಖುಷಿ ಆಗ್ತದೆ. ನಾಳೆ ನಾವು ಸ್ವಚ್ಛತಾ ಕಾರ್ಯಕ್ರಮ ನಾಳೆ ಅಲ್ಲ, ಈಗೆಲ್ಲ ಖುಷಿಯಲ್ಲಿ ಹೋಗ್ತೀವಿ. ಸ್ಟಾರ್ಟಿಂಗ್ ಅದು ಸಾಕು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಥರ ಇರಲಿಲ್ಲ, ಆದರೂ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿರೋ ಗೇಮ್ಸ್ ಎಲ್ಲ ಆಡಿದ್ವಿ, ಚೆನ್ನಾಗಿತ್ತು. ಬಟ್ ಟೈಮ್ ಕಮ್ಮಿ ಇದ್ರಿಂದ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಮತ್ತು ಸುಸ್ತಾಗ್ತಾಯಿತ್ತು. ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲು ಹಿಡಿತಿತ್ತು, ತಡಿಯೋಕ್ಕಾಗ್ತಿಲ್ಲ. ನೀರಿಲ್ಲ, ಏನಿಲ್ಲ, ಎಷ್ಟಂತ ಆಡೋದು. ಒಂದು ಸತಿ ಸೈಡಿಗೆ ಹೋಗಿ ಕೂತ್ಕೊಬಿಟ್ಟೆ. ಅವಾಗಿಂದ ಎಲ್ಲರೂ ಆಟ ಆಡ್ತಾನೆ ಇದ್ದಾರೆ ನೋಡಿ. ಇವರೇ ನೋಡಿ, ಅವಾಗಿಂದ ಆಟ ಆಡಕ್ಕೆ ನೋಡ್ತಾವ್ರೆ. ಆಟ ಆಡಕ್ಕೆ ಚಾನ್ಸೇ ಸಿಗ್ತಿಲ್ಲ. ಪಾಪ ಅವಾಗಿಂದ ಅಳ್ತಾರೆ, ಸಿಗ್ತಿಲ್ವಲ್ಲ ಅಂತ ಹೇಳ್ರು. ನೋಡಿ ಈ ಆಟ. ಗೇಮ್ ಫುಲ್ ಕಂಪ್ಲೀಟ್ ಮಾಡಿದೆ. ಒಂದೊಂದು ಗೇಮ್ ನಾನು ಕಂಪ್ಲೀಟೇ ಮಾಡಲಿಲ್ಲ, ಮಧ್ಯದಲ್ಲಿ ಬಂದುಬಿಟ್ಟೆ. ಆಳ್ವಾಸ್ ಸಂಸ್ಥೆಯ ಶ್ರೀಯುತ ಮೋಹನ್ ಆಳ್ವಾಸ್ ಅವರ ಒಂದು ಕನಸಿನ ಕೂಸಾಗಿದೆ. ಇಲ್ಲಿ 28 ಬೇಸ್ಗಳಿದೆ. ಒಂದೇ ಸತಿಗೆ 600ರಿಂದ 700 ಮಕ್ಕಳು ಆಟ ಆಡ್ಬೋದು.
ಇದನ್ನು ತಯಾರು ಮಾಡಲಿಕ್ಕೆ ನಾವು 6 ತಿಂಗಳ ಕಾಲ ಉಪಯೋಗಿಸ್ಕೊಂಡಿದ್ದೀವಿ. ಇದು ಪರ್ಮನೆಂಟ್ ಬೇಸ್ಗಳು. ಎಲ್ಲ ಮಕ್ಕಳಿಗೆ ತುಂಬ ಖುಷಿಯಾದ ಬೇಸ್ ಅಂತ ಹೇಳಿದ್ರೆ ಈ ಅಡ್ವೆಂಚರ್ ಬೇಸ್. ಇದಕ್ಕಾಗಿ ನಾನು ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಬಂದಿದ್ದೀವಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಸ್ಟಾರ್ಟಿಂಗ್ ಭಯ ಆಗುತ್ತೆ, ಆಮೇಲೆ ನಂತರ ಹೋಗಿ ಬಂದಮೇಲೆ ತುಂಬ ಖುಷಿ ಆಯಿತು. ಚೆನ್ನಾಗಿದೆ ವ್ಯವಸ್ಥೆ. ಎಲ್ಲ ಗೇಮ್ನು ಒಂದೊಂದಾಗಿ ಆಡ್ತಾ ಇಂಟ್ರೆಸ್ಟ್ ಬಂತು. ಎಂಜಾಯ್ ಮಾಡ್ಕೊಂಡು ಆಡಿದೆ. ನೆಕ್ಸ್ಟು ಒಳ್ಳೆ ಚೆನ್ನಾಗಿತ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ, ಆಯಿತು. ಐ ಲವ್ಡ್ ಇಟ್. ಸಿಂಗಲ್ ಗೇಮು ಇತ್ತು, ಗ್ರೂಪ್ ಗೇಮ್ಸು ಇತ್ತು. ಒಳ್ಳೆ ಚೆನ್ನಾಗಿತ್ತು. ಆಡಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಒಳ್ಳೆ ಖುಷಿ ಆಯಿತು. ಇದು ದಿಸ್ ಇಸ್ ವಿ ಆಫ್ಟರ್ ಅಡ್ವೆಂಚರ್ ಗೇಮ್ಸ್. ಲೈಕ್ ಪ್ರಿಟಿ ಎಕ್ಸಾಸ್ಟೆಡ್. ಮುಖ ತೋರ್ಸಕ್ಕಾಗ್ದಲೇ ಇರುವಂಥ ಸ್ಥಿತಿಯಲ್ಲಿ ಆಗಿದೆ. ಏನಿಲ್ಲ ಗೈಸ್, ಮುಂದೆ ಗೊತ್ತಾಗ್ತಲ್ಲ ನಮಗೆ ಆಗ್ತದ. ನಾವು ಆಕ್ಟಿವಿಟಿ ಮುಗಿಸ್ಕೊಂಡು ಒಂದು ಬೆಟ್ಟ ಹತ್ತಿ ಬಂದಿದ್ದೀವಿ. ಈಗ ನಾವು ಅಡ್ವೆಂಚರ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಬೆಟ್ಟ ಹತ್ತಿ ಇಳಿದು ಬಂದಿದ್ದೀವಿ. ಈಗೇನು ಮಾಡಿದ್ವಿ, ತಿಂದ್ಬಿಟ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮ್ಯಾಜಿಕ್ ಶೋ ಅಂತ ನೋಡೋಣ. ಮ್ಯಾಜಿಕ್ ಶೋ ನೋಡಿ ಕಾದಿದ್ದೀವಿ. ನಾಲ್ಕು ಬೆಳಗ್ಗೆಯಿಂದ ಸ್ಪೆಸಿಫಿಕ್ ಆಗಿರು ನೋಡಿ ಬಿಸಿಲಿಗೆ ನಮ್ಮ ಮುಖ ಹೆಂಗಾಗೋಯ್ತೆ, ಬ್ಲ್ಯಾಕ್ ಆಗೋಗ್ಬಿಟ್ಟಿವಿ. ಬೆಳಗ್ಗೆ ಹೋಗ್ಬೇಕಾದ್ರೆ ಹೇಗೆ ಯಾವ ಇಲ್ಲ ಹಾಕಿರೋದು ಈಸ್ ಡಿಸ್ಟರ್ಬಿಂಗ್. ಕಬಾಬೆ ಹಡ್ಡಿ ನೋಡಿ ಕೇಳಿಸ್ತಿದ್ಯಾ? ಮ್ಯಾಜಿಕ್ ಶೋ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಮ್ಯಾಜಿಕ್ $500 ತಗೊಂಡು ಕೊಟ್ಟರೆ 5,000 ಮಾಡ್ಕೊಂಡು ಬಂದಿದೆ ಸರಿ. ಎಲ್ಲರೂ ಈಗ ಏನು ಗೊತ್ತಾ, $5 ಇಟ್ಕೊಂಡು ಓಡ್ಬೋದು ಮಾಡ್ಕೊಡಿ ಸರ್. ಹೇಳಿದ್ರೆ ಅಲ್ವಾ ಈಗ ಮಾಡ್ಕೊಡಿ ಅಂತ. $500 ಎಲ್ಲ $10,000 ಇಟ್ಕೊಬರ್ತಾರೆ. $20,000 ಕೊಡ್ತಾರೆ. ಗಾಯ್ಸ್ ಹೇಳೋದೆಲ್ಲ ಬರೀ ಸುಳ್ಳು, ಬರೀ ಬೋಂಗಿ. ಹೌದು. ಈ ಥರ ಈಗ 6th ಡೇ, ಈಗ ನಮಗೆ 6th ಡೇ 7 ಗಾಯ್ಸ್ ಒಂದು ದಿವಸ ಮಂಗಳೂರಿಗೆ ಹೋಗ್ತೀವಿ. ಬೇಸ್ ಕ್ಯಾಂಪ್ ಇರುತ್ತೆ. ನಾವು ಫಸ್ಟ್ ಡೇ ಮುಗಿದಿದೆ ಅಲ್ಲ, ಫಸ್ಟ್ ಡೇ ಮುಗಿದಿದೆ, 2ನೇ ದಿನ ಸೆಕೆಂಡ್ ಡೇ ಎಕ್ಸಾಸ್ಟ್. ಇನ್ನು 3-4 ಡೇಸ್ ಇದೆ. ಏನೇನು ಮಾಡ್ತಾರೆ ನೋಡಬೇಕು. ಮತ್ತು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಸ್ವಲ್ಪನಾ ತುಂಬ ಇದೆ. ಅದೇ ನಮಗೆ ಆಗ್ತಿಲ್ಲ. ಅಲ್ಲ ಊಟ ಮಾಡಿದ್ರೆ ಕಟ್ಟೆ ತೋರಿಸ್ಬೇಕು ಅವರಿಗೆ. ಒಂದು ಮಗಳು ಬಿಟ್ಟಿದೆ ಇಲ್ಲ, ಈಗ ತೊಳೆಯಕ್ಕೆ ಬಿಡಲ್ಲ ಪಾತ್ರೆ. ಚಿನ್ನ ಗಂಟ ಪ್ಲೇಟ್ ತೊಳೆಯೋದಿಲ್ಲ ಅಂತ. ಒಂದು ಫೋಟೋ ತೆಗಿತಿರಲ್ಲ, ವಿಡಿಯೋ ತೆಗಿತಿರಲ್ಲ, ಹಂಗಾಗಿ ಮಾಡ್ತೀನಿ ಅಷ್ಟೇ. ಅದೆಲ್ಲ ನಿಮಗೋಸ್ಕರ ಮತ್ತೆ ನನಗೋಸ್ಕರ. ಮ್ಯಾಜಿಕ್ ಶೋ ಎಲ್ಲ ಸ್ಟಾರ್ಟ್ ಆಗ್ತಾರೆ. ವಿಡಿಯೋ ಮಾಡೋಕ್ಕಾಗುತ್ತೆ, ಟ್ರೈ ಮಾಡ್ತೀವಿ. ಮಾಡಿದ್ರೆ ಫಿಕ್ಸ್ ಆಗ್ಬಿಡ್ತೀರಲ್ಲ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್. ನೋಡಿ ನನ್ನ ವಾಯ್ಸ್ ಚೆನ್ನಾಗಿ ಕೇಳಿಸ್ತಿದೆಯೋ ಅಥವಾ ನೀವು ಚೆನ್ನಾಗಿ ಅನ್ನಿಸ್ತಿದೆಯೋ? ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂದರೆ ಹೇಳಿ. ನನಗೆ ನನ್ನ ವಾಯ್ಸ್ ಇಷ್ಟ ಆಗಲ್ಲ, ಚೆನ್ನಾಗಿ ಬರಲ್ವೋ ಅಂತ. ಒಟ್ಟಿಗೆ ಹೇಳಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ನನ್ನ ವಾಯ್ಸು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನೆಕ್ಸ್ಟ್ ಪಾರ್ಟ್ 2 ಇದೆ, ನೋಡಿ ಆಯಿತಾ? ಎಂಕರೇಜ್ ಮಾಡಿ. We sure did. I mean, you got your ass kicked by a cat. Well, it was really more of a draw. Yeah, whatever. Hey, you want to end the show with a to be continued meme? I don't even know what that...